May I come in? ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೋಲ್ಡ್ಗೆ ಅಥವಾ ರೂಫ್ಗೆ ಯಾವ ರೀತಿ ಪೈಪ್ಲೈನ್ ಮಾಡೋದು ಅಂತ, ಅಂದರೆ ವೈರಿಂಗ್ ಪೈಪ್ಲೈನ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಸ್ಕಿಪ್ ಮಾಡಿ ಫುಲ್ ಆಗಿ ನೋಡಿ. ಸೊ ವೈರಿಂಗ್ ಮಾಡುವಂತಹ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈರಿಂಗ್ ವಿಡಿಯೋಸ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ತುಂಬ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸೊ ಇದೇ ರೀತಿ ವಿಡಿಯೋ ಮುಂದೆ ಬರ್ತಾ ಇರುತ್ತೆ. ಸೊ ಒನ್ಲಿ ಇವಾಗ ಪೈಪ್ಲೈನ್ ಯಾವ ರೀತಿ ಹಾಕೋದು ಅಂತ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ವೈರಿಂಗ್ ಮಾಡುವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮರಿಬೇಡಿ. ಸೊ ಇವಾಗ ಹೋಮ್ ಡಿಸೈನ್ ಒಂದ್ಸತಿ ನೋಡೋಣ. ಸೊ ಇದೆ ಫ್ರೆಂಡ್ಸ್ ಹೋಮ್ ಡಿಸೈನ್. ಸೊ 2 ಬೆಡ್ರೂಮ್, 1 ಕಿಚನ್, 1 ಹಾಲ್, ಮತ್ತೆ ಔಟ್ ಸೈಡ್ ಐತೆ ಸೊ ಒಂದು ದೇವ್ರ ಮನೆ, ಗಾರ್ಡ್ ರೂಮ್. ಸೊ ಇದಕ್ಕೆ ಯಾವ ರೀತಿ ಪೈಪ್ಲೈನ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಲೈವ್ ಆಗಿ ವಿಡಿಯೋ ಪ್ಲೇ ಆಯ್ತಿರುವಾಗ ಸೈಡ್ ಅಲ್ಲಿ 2D ವ್ಯೂ ಕಾಣುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಆಲ್ರೆಡಿ ನಾವು ಪೈಪ್ಲೈನ್ ನ ಮಾಡಿದೀವಿ. ಸೊ ಆ ಪೈಪ್ಲೈನ್ ಯಾವ ರೀತಿ ಮಾಡಿದೀವಿ ಅಂತ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ಇದು ಬಂದು ಕಿಚನ್ ಮುಂದೆ ಕಾಣ್ತಿರೋದು. ಸೊ ಸೈಡ್ ಅಲ್ಲಿ ಡಿಸ್ಟರ್ಬ್ ಆಯ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು ಇನ್ನೊಂದು ಬೆಡ್ರೂಮ್. ಸೊ ಟೋಟಲ್ ಆಗಿ 2 ಬೆಡ್ರೂಮ್, 1 ಕಿಚನ್, 1 ಹಾಲ್, ಮತ್ತೆ ಒಂದು ಔಟ್ ಸೈಡ್ ಐತೆ ಫ್ರೆಂಡ್ಸ್. ಇಲ್ಲಿ ಸೈಡ್ ಅಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ 2D ವ್ಯೂನ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮೇನ್ ಇನ್ಕಮಿಂಗ್ ಸಪ್ಲೈ ಇಂದ ನೋಡೋಣ. ಮೇನ್ ಇನ್ಕಮಿಂಗ್ ಸಪ್ಲೈ ಇಂದ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನೋಡೋಣ. ಸೊ ಇದೆ ಫ್ರೆಂಡ್ಸ್ ಇನ್ಕಮಿಂಗ್ ಸಪ್ಲೈ, ಮೇನ್ ಇನ್ಕಮಿಂಗ್ ಸಪ್ಲೈ. ಕೆಳಗಡೆ ಮೀಟರ್ ಬೋರ್ಡ್ ಬರುತ್ತೆ ಫ್ರೆಂಡ್ಸ್ ನೋಡಿ. ಸೊ ಇನ್ನೂ ಸರ್ವಿಸ್ ಪೈಪ್ ನ ಹಾಕಿಲ್ಲ. ಸೊ ಇದೆ ಫ್ರೆಂಡ್ಸ್, ಇಲ್ಲಿಂದ ಲೈನ್ ಎಳಿಬೇಕು, ಅಂದ್ರೆ ಸರ್ವಿಸ್ ಲೈನ್ ಎಳಿಬೇಕು. ಸೊ ಸರ್ವಿಸ್ ಪೈಪ್ ಹಾಕಿನ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಗೆ ತರ್ತೀವಿ ಫ್ರೆಂಡ್ಸ್. ಸೊ ಇದು ಇನ್ಕಮಿಂಗ್, ಮೀಟರ್ ಬೋರ್ಡ್ ಇಂದ ಇನ್ಕಮಿಂಗ್. ಸೊ ಇನ್ಕಮಿಂಗ್ ಜೊತೆಯಲ್ಲೇ UPS ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಸೊ ಆ ಕಡೆ UPS ಬರುತ್ತೆ, ಅದಕ್ಕೆ ಜಂಕ್ಷನ್ ಬಾಕ್ಸ್ ನ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಇದರ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬರುತ್ತೆ ಫ್ರೆಂಡ್ಸ್, ಸರಿನಾ. ಮತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ಹಾಲ್ಗೆ ಕೊಟ್ಟಿದ್ದೀನಿ ಒಂದು. ಸೊ ಇನ್ನೊಂದು ಬಂದು 3 ಬೆಡ್ರೂಮ್ಗೆ. ಸೊ ಎರಡು ಬೆಡ್ರೂಮ್ಗೆ, 1 ಕಿಚನ್ಗೆ ಡಿವೈಡ್ ಆಗುತ್ತೆ, ಆಮೇಲೆ ತೋರಿಸ್ತೀನಿ. ಸೊ ಇದು ಬಂದು ಹಾಲ್ಗೆ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ಫ್ಯಾನ್ ಬಾಕ್ಸ್ ಇಂದ. ಸೊ ಫ್ಯಾನ್ ಬಾಕ್ಸ್ ಇಂದ 4 ಸ್ಪಾಟ್ ಲೈಟ್ಗೆ ಹೋಗುತ್ತೆ. ಸೊ ಇದು 4 ಸ್ಪಾಟ್ ಲೈಟ್ ಫ್ರೆಂಡ್ಸ್, ಅಂದ್ರೆ LED ಬಲ್ಬ್, ಸಾರಿ ಕಲರ್ ಬಲ್ಬ್ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಅದನ್ನ ಸ್ಪಾಟ್ ಲೈಟ್ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಇದು ಬಂದು ಸ್ವಿಚ್ ಬಾಕ್ಸ್ಗೋಸ್ಕರ ಕೊಟ್ಟಿದ್ದೀನಿ, ಸುಮ್ಮನೆ ಬಿಟ್ಟಿದ್ದೀನಿ ಕೆಳಗಡೆ, ಬೇಕಾದ್ರೆ ಎಳ್ಕೋಬಹುದು, ಇಲ್ಲಾಂದ್ರೆ ಇಲ್ಲ, ಡಮ್ಮಿ ಬಿಡ್ಬೋದು. ಸೊ ಡಮ್ಮಿ ಅಂದ್ರೆ ಏನು ಮಾಡಲ್ಲ ಫ್ರೆಂಡ್ಸ್, ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ. ಸೊ ಮತ್ತೆ ಇದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೆ ಹೋಗುತ್ತೆ ಫ್ರೆಂಡ್ಸ್, ಈ ಲೈನ್. ಸೊ ಇಲ್ಲಿಂದ ಈ ಫ್ಯಾನ್ ಬಾಕ್ಸ್ಗೆ ಬರುತ್ತೆ. ಸೊ ಈ ಫ್ಯಾನ್ ಬಾಕ್ಸ್ ಇಂದ 3 ರೂಮ್ಗೆ ಡಿವೈಡ್ ಆಗುತ್ತೆ ಫ್ರೆಂಡ್ಸ್. 2 ಬೆಡ್ರೂಮ್ಗೆ, 1 ಕಿಚನ್ಗೆ ಡಿವೈಡ್ ಆಗುತ್ತೆ. ಇಲ್ಲಿಂದ ಇನ್ಕಮಿಂಗ್ ಬರುತ್ತೆ, ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದ ಇನ್ಕಮಿಂಗ್ ಬಂದು 3 ರೂಮ್ಗೆ ಡಿವೈಡ್ ಆಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಫ್ಯಾನ್ ಬಾಕ್ಸ್ ನ ನ್ಯೂಟ್ರಲ್ಗಳನ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ಸೊ ವೈರ್ ಜಾಸ್ತಿ ಇರುತ್ತೆ ಅಂತ ಫ್ಯಾನ್ ಬಾಕ್ಸ್ ನ ಇಟ್ಟಿದ್ದೀನಿ. ಸೊ ಫಸ್ಟ್ ಬೆಡ್ರೂಮ್, ಇದು ಫಸ್ಟ್ ಬೆಡ್ರೂಮ್, ಇದು ಸೆಕೆಂಡ್ನೇ ಬೆಡ್ರೂಮ್. ಸೊ ಫಸ್ಟ್ ಬೆಡ್ರೂಮ್ಗೆ ಬಂದೈತೆ. ಸೊ ಫಸ್ಟ್ ಬೆಡ್ರೂಮ್ ಇಂದ ಡೈರೆಕ್ಟ್ ಆಗಿ ಸ್ವಿಚ್ ಬಾಕ್ಸ್ ಗೆ ಕೊಟ್ಟಿದ್ದೀನಿ. ಸೊ ಸ್ವಿಚ್ ಬಾಕ್ಸ್ ಇಂದ ಮತ್ತೆ ಫ್ಯಾನ್ ಬಾಕ್ಸ್ ಹೋಗುತ್ತೆ ಫ್ರೆಂಡ್ಸ್, ಬೇರೆ ಪೈಪ್ ಲೈನ್ ಬಂದು ನೋಡಿ, ಈ ಪೈಪ್ ಲೈನ್. ಸೊ ಮತ್ತೆ ಇನ್ನೊಂದು ಸ್ವಿಚ್ ಬಾಕ್ಸ್ ಗೆ ಕೊಟ್ಟಿದ್ದೀನಿ. ಸೊ ಈ ಕಡೆ ಬಂದು ಡಮ್ಮಿಗೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ. ಸೊ ಒಂದು ರೂಮ್ಗೆ 4 ಪೈಪ್ ಲೈನ್ ನ ಕೆಳಗಡೆ ಬಿಡಬೇಕು, ಅಂದ್ರೆ 4 ಪೈಪ್ ಲೈನ್ ನ ಕೆಳಗಡೆ ಬಿಡಬೇಕು. ನಾ 3 ಮಾತ್ರ ಬಿಟ್ಟಿದ್ದೀನಿ. ಸೊ ನೀವು ಬೇಕಾದ್ರೆ ಬಿಟ್ಕೋಬಹುದು, ಯಾಕೆಂದ್ರೆ ಒಂದ್ ಸೈಡ್ ಬೆಡ್ ಇತ್ತು, ಅದಕ್ಕೋಸ್ಕರ ಬಿಟ್ಟಿಲ್ಲ. ಸೊ ಇಲ್ಲಿಂದ ಸ್ವಿಚ್ ಬಾಕ್ಸ್ ಗೆ ಬಂದಿದೆ, ಅಂದ್ರೆ ಜಾಯಿಂಟಿಂಗ್ ಗೆ ಬಂದಿದೆ, ಇಲ್ಲಿ ಪಾಯಿಂಟ್ ಗೆ ಬಂದಿದೆ, ಜಂಕ್ಷನ್ ಗೆ, ಅಂದ್ರೆ ನೋಡ್ ಅಂತ ಕರೀತಾರೆ ಈ ಪಾಯಿಂಟ್ ನ, ಅಲ್ವಾ ಫ್ರೆಂಡ್ಸ್. ಸೊ ಇಲ್ಲಿಂದ ಇನ್ನೊಂದು ಬೆಡ್ರೂಮ್ಗೆ ಹೋಗುತ್ತೆ ಫ್ರೆಂಡ್ಸ್, ನೋಡಿ ಇಲ್ಲಿ. ಇದು ಇನ್ನೊಂದು ಬೆಡ್ರೂಮ್ಗೆ, ಸೆಕೆಂಡ್ನೇ ಬೆಡ್ರೂಮ್ಗೆ ಹೋಗುತ್ತೆ, ಅದು ಸ್ವಿಚ್ ಬಾಕ್ಸ್ಗೆ ಹೋಗುತ್ತೆ. ಮತ್ತೆ ಅದೇ ಸ್ವಿಚ್ ಬಾಕ್ಸ್ ಇಂದ ಈ ಪೈಪ್ ಲೈನ್ ಬಂದು ಫ್ಯಾನ್ ಬಾಕ್ಸ್ಗೆ ಹೋಗಿದೆ ಫ್ರೆಂಡ್ಸ್. ಸೊ ಫ್ಯಾನ್ ಬಾಕ್ಸ್ ಇಂದ 2 ಪೈಪ್ ನ ಕೆಳಗಡೆ ಬಿಟ್ಟಿದ್ದೀನಿ. ಸೊ ಬೇಕಾದ್ರೆ ಟೈಮಿಂಗ್ ಬಿಡ್ಬೋದು, ಮತ್ತೆ ಸ್ವಿಚ್ ಬಾಕ್ಸ್ಗಳು ಕೂಡ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್, ಸರಿನಾ. ಇದು ಮುಗಿದು ಸೆಕೆಂಡ್ನೇ ಬೆಡ್ರೂಮ್. ಮತ್ತೆ ಇಲ್ಲೇ ಹೋದ್ರೆ, ಆದರೆ ಪಾಯಿಂಟ್ಗೆ ಹೋದ್ರೆ, ಒಂದು ನಿಮಿಷ. ಸೊ ಮತ್ತೆ ಈ ಪಾಯಿಂಟ್ಗೆ ಬಂದ್ರೆ ಕಿಚನ್ಗೆ ಹೋಗುತ್ತೆ ಫ್ರೆಂಡ್ಸ್, ಸರಿನಾ. ಕಿಚನ್ಗೆ ಹೋಗಿದೆ, ನೋಡ್ಕೊಳ್ಳಿ, ನೋಡಿ ಫ್ರೆಂಡ್ಸ್, ಕಿಚನ್ ಸ್ವಿಚ್ ಬಾಕ್ಸ್ಗೆ ಹೋಗಿದೆ. ಸೊ ಕಿಚನ್ ಸ್ವಿಚ್ ಬಾಕ್ಸ್ ಇಂದ ಮತ್ತೆ ಫ್ಯಾನ್ ಬಾಕ್ಸ್ಗೆ ಬಂದಿದೆ ಫ್ರೆಂಡ್ಸ್. ಸೊ ಕಿಚನ್ಗೆ ಫ್ಯಾನ್ ಬೇಕಾಗಿಲ್ಲ, ಸೊ ಪೈಪ್ ಲೈನ್ಗೋಸ್ಕರ ಫ್ಯಾನ್ ಬಾಕ್ಸ್ ಹಾಕಿದ್ದೀನಿ. ಸೊ ಮತ್ತೆ ಸ್ವಿಚ್ ಬಾಕ್ಸ್ಗೋಸ್ಕರ ಆ ಕಡೆ ಒಂದು ಆಗಿದೆ. ಸೊ ಇದು ಬಂದು ಎಕ್ಸಿಟ್ ಫ್ಯಾನ್ಗೋಸ್ಕರ ಒಂದು ಇಟ್ಟಿದ್ದೀನಿ ಫ್ರೆಂಡ್ಸ್. ಎಕ್ಸಿಟ್ ಫ್ಯಾನ್ಗೋಸ್ಕರ ಒಂದು ಪೈಪ್ ಲೈನ್ ಹಾಕಿದ್ದೀನಿ ಈ ಕಡೆ. ಇದು 3/4 ಇಂಚ್ ಪೈಪ್ದು. ಸೊ ಮಿಕ್ಕದೆಲ್ಲ 1 ಇಂಚ್ ಪೈಪ್ ಫ್ರೆಂಡ್ಸ್. ಈ ಸ್ಪಾಟ್ ಲೈಟ್ ಮತ್ತೆ ಈ FT ಫ್ಯಾನ್ಗೆಲ್ಲ 3/4 ಇಂಚ್ ಪೈಪ್ ಹಾಕಿದ್ದೀನಿ. ಸೊ ಮಿಕ್ಕದೆಲ್ಲ 1 ಇಂಚ್ ಪೈಪ್ ಹಾಕಿದ್ದೀನಿ ಫ್ರೆಂಡ್ಸ್, ಸರಿನಾ.
ಮತ್ತು ಇದು ಮೆಟಲ್ ಬರುತ್ತೆ. ಸೊ ಮೆಟಲ್ ಕಡೆ ಒಂದು ರೂಮ್ ಬರುತ್ತೆ, ಅದಕ್ಕೋಸ್ಕರ ಈ ಜಂಕ್ಷನ್ ಬಾಕ್ಸ್ನ ಇಟ್ಟಿದ್ದೀನಿ. ಸೊ ಜಂಕ್ಷನ್ಗೆ ಇಲ್ಲಿಂದನೇ ಪೈಪ್ ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್, ಅಂದರೆ ಈ ಸ್ಪಾಟ್ ಲೈಟಿಂದ ಔಟ್ ಲೈನ್. ಸೊ ಔಟ್ ಸೈಡ್ ಸ್ಪಾಟ್ ಲೈಟಿಂದನೇ ಅಲ್ಲಿ ಎಳೆದಿದ್ದೀನಿ. ಸೊ ಏನಿಲ್ಲ ಫ್ರೆಂಡ್ಸ್, ಸೊ ಔಟ್ ಸೈಡ್ಗೆ ಲೈಟಿಂಗ್ಸ್ ಹಾಕ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ಹೋಲ್ಡ್ ಮಾಡಿ ಹಾಕೊಳ್ಳೋಣ ಅಂತ ಇಲ್ಲಿ ಹಾಕಿದ್ದೀನಿ. ಇಲ್ಲೂ ಕೂಡ ಒಂದು ಫ್ಯಾನ್ ಬಾಕ್ಸ್ ಹಾಕಿದ್ದೀನಿ. ಫ್ಯಾನ್ ಬಾಕ್ಸ್ ಜೊತೆಲಿ 4 ಸ್ಪಾಟ್ ಲೈಟ್ನ ಹಾಕಿದ್ದೀನಿ ಔಟ್ ಸೈಡು ಕೂಡ. ಸೊ ಜೊತೆಗೆ ಒಂದೊಂದು LED ಬಲ್ಬ್ ಹಾಕೋಕ್ಕೆ ಸೊ 2 ಜಂಕ್ಷನ್ ಇಟ್ಟಿದ್ದೀನಿ, ಈ ಕಡೆ ಒಂದು ಆ ಕಡೆ ಒಂದು ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ರೀತಿ ಜಂಕ್ಷನ್, ಅಲ್ಲೂ ಕೂಡ ಅದೇ ರೀತಿ ಕೂಡ ಈ ಕಡೆ ಒಂದು ಜಂಕ್ಷನ್ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲೊಂದು ಜಂಕ್ಷನ್ ಇಟ್ಟಿದ್ದೀನಿ. ಸೊ ಜಂಕ್ಷನ್ ವೇಸ್ಟ್ ಆಗಬಾರ್ದು ಅಂತ ಹಾಕಿರೋದು. ಎಕ್ಸ್ಟ್ರಾ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಮುಗಿದು ಫ್ರೆಂಡ್ಸ್. ಸೊ ಇದು ನೋಡಿ ಆಲ್ರೆಡಿ ಹೇಳ್ದಂಗೆ ಈ ಸ್ಪಾಟ್ ಲೈಟಿಂದಾನೆ ಈ ಕೆಳಗಡೆ ಒಂದು ರೂಮ್ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಜಂಕ್ಷನ್ ಬಾಕ್ಸ್ನ. ಸೊ ಎರಡನ್ನೂ ಕೂಡ 4 ವೈನ್ ಇಟ್ಟಿದ್ದೀನಿ, 2 ವೇ ಸಿಗ್ನಿಲ್ಲ, 2 ವೇ 3 ವೇ ಸಿಗ್ನಿಲ್ಲ ಫ್ರೆಂಡ್ಸ್. ಸೊ ಮತ್ತೆ ಮುಂದ್ಗಡೆ 5 LED ಬಲ್ಬ್ನ ಹಾಕೋಕ್ಕೆ ಕೊಟ್ಟಿದ್ದೀನಿ, ಮತ್ತೆ ಸ್ಟ್ರೀಟ್ ಲೈಟ್ ಹಾಕೋಕ್ಕೆ ಕೊಟ್ಟಿದ್ದೆ. ಸೊ ಅದು ಬಿದ್ದೋಯ್ತು ಫ್ರೆಂಡ್ಸ್, ಒಂದು ನಿಮಿಷ. ಸೊ ಬಿದ್ದೋಯ್ತು ಫ್ರೆಂಡ್ಸ್ ಇದು ಸ್ಟ್ರೀಟ್ ಲೈಟ್. ಸೊ ಇದನ್ನು ಸ್ಟ್ರೀಟ್ ಲೈಟ್ ಹಾಕೋಕ್ಕೋಸ್ಕರ ನಮಗೆ ಸ್ಟ್ರೀಟ್ ಲೈಟ್ ರೀತಿ ಕಾಣುತ್ತಲ್ಲ ಫ್ರೆಂಡ್ಸ್. ಸೊ ಒಂದು 100 ವ್ಯಾಟ್ LED ಬಲ್ಬ್ನ 100 ವ್ಯಾಟ್ ಫೋಕಸ್ ಲೈಟ್ ರೀತಿ ಬರುತ್ತೆ, ಅದನ್ನು ಹಾಕೋಬೋದು. ಸೊ ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದೆ. ಸೊ ಒಂದು ನಿಮಿಷ, ಟೇಪ ಕಾಣಿಸ್ಬೇಕು, ಇಲ್ಲಾಂದರೆ ಬಿದ್ದುಬಿಡುತ್ತೆ. ಸೊ ಎಲ್ಲದೂ ಕೂಡ ಟೇಪ್ ಹಾಕೊಳ್ಳಿ ಫ್ರೆಂಡ್ಸ್, ಸುಮ್ಮನೆ ಮರೆಯಬೇಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಸ್ಯಾಂಪಲ್ನಾಗಿ ಹಾಕಿರೋದು, ಸೊ ವೀಸ್ ಬರಲಿ ಅಂತ. ಸೊ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಿದ್ದೆ ಫ್ರೆಂಡ್ಸ್, ಅದಕ್ಕೆ. ಸೊ ಇದಕ್ಕೂ ಕೂಡ ನೋಡಿ ಫ್ರೆಂಡ್ಸ್, ಇದಕ್ಕೆ ಟೇಪ್ ಹಾಕಿದ್ದೀನಿ. ಸೊ ಮುಂದ್ಗಡೆ 5 ಜಂಕ್ಷನ್ ಆಯ್ತಾ ಫ್ರೆಂಡ್ಸ್. ಒಂದು ನಿಮಿಷ. ಸೊ ಮುಂದ್ಗಡೆ 5 LED ಬಲ್ಬ್ ಹಾಕೋಕ್ಕೆ ಜಂಕ್ಷನ್ ಹಾಕಿದ್ದೀನಿ. ಸೊ ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಒಂದು ಸ್ಟ್ರೀಟ್ ಲೈಟ್ನ ಹಾಕೋಕ್ಕೆ ಕೊಟ್ಟಿದ್ದೀನಿ. ಒಟ್ಟು 3 ಸ್ಟ್ರೀಟ್ ಲೈಟ್ ಹಾಕೋಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಇನ್ನೇನಿಲ್ಲ. ಸೊ ಅಷ್ಟೇ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಏನಾದರೂ ಡೌಟ್ ಆಯಿತಾ ಫ್ರೆಂಡ್ಸ್. ಸೊ ಇದು ಬಂದು ಮೇಲ್ಗಡೆ ಏನಾದರೂ ಮತ್ತೆ ರೂಮ್ಗಳನ್ನ ಪ್ಲೇಸ್ ಮಾಡಿದ್ರೆ ಅದಕ್ಕೋಸ್ಕರ ಅಲ್ಲೇ ಕೊಟ್ಟಿದ್ದೀನಿ. ಹಾಗೂ ಜೊತೆಗೆ ಆ್ಯಂಟಿನ ಕೇಬಲ್ನ ಹಾಕೋಕ್ಕೆ ಕೂಡ ಮುಕ್ಕಾಲು ಇಂಚ್ ಪೈಪ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಇದು ಹಾಲ್ಗೆ ಬರುತ್ತೆ ಡೈರೆಕ್ಟಾಗಿ. ಸೊ ಈ ಪೈಪ್ ಬಂದು ಮುಕ್ಕಾಲು ಇಂಚ್ ಪೈಪ್ ಹಾಲ್ಗೆ ಬರುತ್ತೆ. ಸೊ ಈ ಕಡೆ ಮೂಲೆಯಲ್ಲಿ ಕೊಡಬೇಕಾಗಿತ್ತು, ಸೊ ಅಲ್ಲೇ ಕೊಟ್ಟಿದ್ದೀನಿ. ಕಟ್ಟಲ್ಲ, ಯಾಕಂದರೆ ಇದು ನಮ್ಮ ಮನೆಯೇ. ಸೊ ಅಷ್ಟೇ ಫ್ರೆಂಡ್ಸ್, ಏನಿಲ್ಲ. ಒಂದು ನಿಮಿಷ, ಚೆನ್ನಾಗಿ ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಸೊ ಒಂದು 2 ಬೆಡ್ರೂಮ್, ಒಂದು ಕಿಚನ್, ಒಂದು ಹಾಲ್, ಒಂದು ಔಟ್ಸೈಡ್, ಮತ್ತು ಔಟ್ಸೈಡ್ಗೆ 5 LED ಬಲ್ಬ್ನ ಹಾಕಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಕಾಣುತ್ತಿಲ್ಲೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆದರೆ ನಿಮ್ಗೆ ಅರ್ಥ ಆಗುವಂತೆ ಅಪ್ಲೋಡ್ ಮಾಡ್ತೀನಿ. ಸೊ ಮತ್ತೆ ಯಾವ ರೀತಿ ಮಾಡಬೇಕು ಅಂತ ಸೊ ಈ ವಿಡಿಯೋದಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಹಿಂಗೆ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ವೈರಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ನಾನೇ ಪ್ಲ್ಯಾನಿಂಗ್ ಮಾಡಿ ನಾನೇ ಹಾಕಿರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ರೀತಿ ಪೈಪ್ಲೈನ್ ಮಾಡಬೇಕು ಅಂತ. ಪೈಪ್ಲೈನ್ ಮಾಡಿದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಂದರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಟೇಪ್ ಹೇಗೆ ಹೊಡಿತೀವಿ ಅಂತ. ಮತ್ತು ಈ ಜಂಕ್ಷನ್ ಬಾಕ್ಸ್ ಅಡಿಲಿ ಮಣ್ಣು ಹಾಕೋಬೇಕು ಅಥವಾ ಬುಕ್ ರೇಟ್ ಇಟ್ಕೋಬೋದು ಫ್ರೆಂಡ್ಸ್, ಯಾಕಂದರೆ ಬೆಡ್ ಮೋಲ್ಡ್ ಹಾಕಿದ ಮೇಲೆ ಕಾಣಿಸ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಮತ್ತೆ ಇನ್ನೊಂದು ವಿಡಿಯೋದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ನ ಮುಖಾಂತರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.